ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. 2026ರ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ. ಸಾಕಷ್ಟು ಚರ್ಚೆಗಳಾಗ್ತಾ ಇದೆ. ಇದೇ ಬೆನ್ನಲ್ಲಿ ನೀಟ್ ಅಕ್ರಮಕ್ಕೆ ಇದೀಗ 4 ಜನ ವಿದ್ಯಾರ್ಥಿಗಳು ಬಲಿಯಾಗಿದ್ದಾರೆ. ಸಿಬಿಐನಿಂದ ಜೀವಶಾಸ್ತ್ರ ಉಪನ್ಯಾಸಕಿಯನ್ನ ಈಗ ಬಂಧನ ಮಾಡಲಾಗಿದೆ. ಮನೀಷಾ ಗುರುನಾಥ್ ಮಾಂಧರಿ ಎನ್ನುವರು ಬಂಧಿತ ಆರೋಪಿ. ಎನ್ಟಿಎ ಪ್ರಶ್ನೆ ಪತ್ರಿಕೆ ಸೆಟ್ಟಿಂಗ್ ಸಮಿತಿಯ ಸದಸ್ಯರಾಗಿ ಇವರು ಕೆಲಸವನ್ನು ಮಾಡ್ತಾ ಇದ್ರು. ಎನ್ಟಿಎ ಪ್ರಶ್ನೆ ಪತ್ರಿಕೆ ಸಿದ್ಧಪಡಿಸುವಂತ ಸಮಿತಿಯಲ್ಲಿ ಮನೀಷಾ ಅನ್ನೋರು ಇರ್ತಾರೆ. ಕ್ವಶನ್ ಪೇಪರ್ನ ಏನು ಪ್ರಿಪೇರ್ ಮಾಡ್ತಾ ಇರ್ತಾರೆ, ಆ ಒಂದು ಕಮಿಟಿ ಏನಿದೆ, ಕಮಿಟಿಯಲ್ಲಿ ಇವರು ಕೆಲಸವನ್ನ ಮಾಡ್ತಾ ಇರ್ತಾರೆ ಮನೀಷಾ ಅಂತ ಹೇಳಿ. ಈಗ ಮನೀಷಾ ಗುರುನಾಥ್ ಮಾಂಧರೆ ಬಂಧಿತ ಆರೋಪಿಯವರು ಜೀವಶಾಸ್ತ್ರ ಉಪನ್ಯಾಸಕಿಯಾಗಿರ್ತಾರೆ. ಕೇಂದ್ರ ತನಿಖಾ ದಳ ಸಿಬಿಐ ಪುಣೆ ನಿವಾಸಿ ಜೀವಶಾಸ್ತ್ರ ಉಪನ್ಯಾಸಕಿ ಮನೀಷಾ ಗುರುನಾಥ್ ಮಾಂಧರೆ ಅವರನ್ನ ಬಂಧನ ಮಾಡಿದೆ. ಇವರು ನೀಟ್ ಯುಜಿ 2026ರ ರಾಷ್ಟ್ರೀಯ ಪರೀಕ್ಷಾ ಸಂಸ್ಥೆಯ ಪತ್ರಿಕೆಯ ನಿಗದಿ ಪ್ರಕ್ರಿಯೆ ಭಾಗವಾಗಿದ್ರು. ಪ್ರಶ್ನೆ ಪತ್ರಿಕೆಯ ನಿಗದಿ ಫಿಕ್ಸ್ ಮಾಡುವಂತಹ ಡಿಪಾರ್ಟ್ಮೆಂಟ್ ಏನಿತ್ತು ಅದರ ಒಂದು ಭಾಗವಾಗಿದ್ರು ಇವರು. ಮೇ 3, 2023ರಂದು ನಡೆದಂತ ನೀಟ್ ಯುಜಿ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಪ್ರಶ್ನೆ ಪತ್ರಿಕೆ ಸೋರಿಕೆಯ ತನಿಖೆಗೆ ಸಂಬಂಧಿಸಿದಂತೆ ದೆಹಲಿಯ ಸಿಬಿಐ ಪ್ರಧಾನ ಕಚೇರಿಯಲ್ಲಿ ವಿಚಾರಣೆಯನ್ನು ನಡೆಸಿದ ನಂತರ ಮಾಂಧರಿಯವರನ್ನ ಬಂಧಿಸಲಾಗಿದೆ ಅಂತ ಹೇಳಿ ಅಧಿಕಾರಿಗಳು ತಿಳಿಸಿದ್ದಾರೆ. ಪ್ರಕರಣದ ಕಿಂಗ್ಪಿನ್ ಪಿವಿ ಕುಲಕರ್ಣಿ ಮತ್ತು ಇತರ ಆರೋಪಿಗಳ ವಿಚಾರಣೆಯ ಆಧಾರದ ಮೇಲೆ ಈ ಬಂಧನ ಆಗಿದೆ. ಅಂದ್ರೆ ಅವರನ್ನ ವಿಚಾರಣೆ ಮಾಡುವಂತ ಸಂದರ್ಭದಲ್ಲಿ ಇವರ ಹೆಸರು ಕೂಡ ಬಯಲಾಗಿದೆ. ಎನ್ಟಿಎ ಮಾಂಧರಿ ಅವರನ್ನ ತಜ್ಞರಾಗಿ ನೇಮಕ ಮಾಡಲಾಗಿತ್ತು. ಜೊತೆಗೆ ಪರೀಕ್ಷಾ ಪ್ರಕ್ರಿಯೆಯ ಸಮಯದಲ್ಲಿ ಸಸ್ಯಶಾಸ್ತ್ರ ಮತ್ತು ಪ್ರಾಣಿಶಾಸ್ತ್ರ ಪ್ರಶ್ನೆ ಪತ್ರಿಕೆಗಳಲ್ಲಿ ಸಂಪೂರ್ಣ ಪ್ರವೇಶವನ್ನು ಹೊಂದಿದ್ರು. ಮೇ 14ರಂದು ಬಂಧಿಸಲ್ಪಟ್ಟಿದ್ದಂತಹ ಮನೀಷಾ ವಾಗ್ಮಾರೆ ಮೂಲಕ ಅವರು ಏಪ್ರಿಲ್ 2026ರಲ್ಲಿ ಸಂಭಾವ್ಯ ಅಭ್ಯರ್ಥಿಗಳನ್ನ ಸಜ್ಜುಗೊಳಿಸುತ್ತಾರೆ ಅನ್ನುವಂತ ಆರೋಪ ಕೇಳಿಬಂದಿದೆ. ತಮ್ಮ ಪುಣೆ ನಿವಾಸದಲ್ಲಿ ಆಯ್ದ ವಿದ್ಯಾರ್ಥಿಗಳಿಗೆ ಇವರು ವಿಶೇಷವಾದಂತಹ ತರಬೇತಿಯ ಮತ್ತೆ ಸೆಷನ್ಗಳನ್ನ ನಡೆಸಿದ್ರು. ಅಂದ್ರೆ ಸ್ಪೆಷಲ್ ಕ್ಲಾಸ್ಗಳನ್ನ ಮಾಡಿದ್ರು ಅನ್ನುವಂತ ಆರೋಪ ಇದೆ. ಅಲ್ಲಿ ಸಸ್ಯಶಾಸ್ತ್ರ ಮತ್ತು ಪ್ರಾಣಿಶಾಸ್ತ್ರಕ್ಕೆ ಸಂಬಂಧಿಸಿದ ಪ್ರಶ್ನೆಗಳು ಮತ್ತು ಉತ್ತರಗಳನ್ನ ಚರ್ಚೆ ಮಾಡಲಾಗಿರುತ್ತೆ. ಇನ್ನು ಮಾಂಧರೆ ವಿದ್ಯಾರ್ಥಿಗಳಿಗೆ ಸೋರಿಕೆಯಾದ ಪ್ರಶ್ನೆಗಳು ಮತ್ತು ಉತ್ತರಗಳನ್ನು ನಿರ್ದೇಶಿಸಿದ್ದಾರೆ ಮತ್ತು ಗಣನೀಯ ಶುಲ್ಕವನ್ನ ಕೂಡ ಆ ವಿದ್ಯಾರ್ಥಿಗಳಿಂದ ಸಂಗ್ರಹ ಮಾಡಿದ್ದಾರೆ. ಈ ಮೂಲಕ ಲಕ್ಷಾಂತರ ರೂಪಾಯಿ ಗಳಿಸಿದ್ದಾರೆ ಅಂತ ಹೇಳಿ ತಿಳಿದು ಬಂದಿದೆ. ಈ ಪ್ರಶ್ನೆಗಳಲ್ಲಿ ಮೇ 3ರಂದು ನಡೆದ ನೀಟ್ ಯುಜಿ 2026ರ ಪ್ರಶ್ನೆ ಪತ್ರಿಕೆಯಲ್ಲಿ ಕಾಣಿಸಿಕೊಂಡ ಪ್ರಶ್ನೆಗಳಿಗೆ ನಿಕಟವಾಗಿ ಹೊಂದಿಕೆ ಆಗುತ್ತೆ ಅಂತ ಹೇಳಿ ತನಿಖಾಧಿಕಾರಿಗಳು ಕೂಡ ಹೇಳಿದ್ದಾರೆ. ತನಿಖೆ ಮಾಡುವಂತ ಸಂದರ್ಭದಲ್ಲಿ ತನಿಖಾಧಿಕಾರಿಗಳು ಆ ಕ್ವಶನ್ ಏನಿದೆ ಅದನ್ನ ಟ್ಯಾಲಿ ಮಾಡಿ ನೋಡ್ತಾರೆ. ಆ ಸಂದರ್ಭದಲ್ಲಿ ಇವರ ಪಾತ್ರ ಇದೆ, ಜೊತೆಗೆ ಆ ಪ್ರಶ್ನೆಗಳೆಲ್ಲವೂ ಕೂಡ ಸಿಮಿಲರ್ ಆಗಿದೆ ಅನ್ನುವಂತಹ ಮಾಹಿತಿ ತಿಳಿದು ಬಂದ ನಂತರದಲ್ಲಿ ಇವರ ಬಂಧನವನ್ನು ಮಾಡಲಾಗಿದೆ. ಇನ್ನು ಪತ್ರಿಕೆ ಸೋರಿಕೆ ಆರೋಪದ ನಂತರ ಪರೀಕ್ಷೆಯನ್ನು ರದ್ದುಗೊಳಿಸಲಾಗಿದೆ. ಸಂಬಂಧಿತ ಬೆಳವಣಿಗೆಯಲ್ಲಿ ಸಿಬಿಐ ಅಧಿಕಾರಿಗಳು ಈ ಹಿಂದೆಯೂ ನೀಟ್ ಪ್ರಶ್ನೆ ಪತ್ರಿಕೆ ಸೆಟ್ಟಿಂಗ್ ಪ್ಯಾನೆಲ್ಗಳಲ್ಲಿ ವರ್ಷಗಳ ಕಾಲ ಸೇವೆ ಸಲ್ಲಿಸಿದ ಡೊಮೇನ್ ತಜ್ಞ ಮತ್ತು ಪ್ರಾಧ್ಯಾಪಕ ಪಿವಿ ಕುಲಕರ್ಣಿ ಅವರನ್ನು ಕೂಡ ಬಂಧನ ಮಾಡಲಾಗಿದೆ. ಗೌಪ್ಯ ಸಾಮಗ್ರಿಗಳ ಪ್ರವೇಶವನ್ನ ದುರುಪಯೋಗಪಡಿಸಿಕೊಂಡು ಮತ್ತು ಲಾತೂರ್ನಲ್ಲಿ ಇದೇ ರೀತಿಯಾದಂಥ ತರಬೇತಿಯ ಅವಧಿಗಳನ್ನು ನಡೆಸಿದಂಥ ಆರೋಪ ಅವರ ಮೇಲಿದೆ. ಪರೀಕ್ಷೆಗೆ ಮೊದಲು ವಿದ್ಯಾರ್ಥಿಗಳೊಂದಿಗೆ ಪ್ರಶ್ನೆಗಳು, ಆಯ್ಕೆಗಳು ಮತ್ತು ಉತ್ತರಗಳನ್ನು ಹಂಚಿಕೊಂಡಂತಹ ಆರೋಪ ಕೇಳಿಬಂದಿದೆ. 551 ಭಾರತೀಯ ನಗರಗಳು ಮತ್ತು 14 ವಿದೇಶಿ ಕೇಂದ್ರಗಳಲ್ಲಿಯೂ ಕೂಡ ಈ ನಡೆಸಲಾಗಿರುವಂತಹ ಯುಜಿ ಪರೀಕ್ಷೆಗೆ 3 ಲಕ್ಷ ಅಭ್ಯರ್ಥಿಗಳು ನೋಂದಾಯಿಸಿಕೊಂಡಿದ್ರು.